ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿತ್ಯ ಹೊಸ ಹೊಸ ವಿಷಯಗಳೊಂದಿಗೆ ವಿಶೇಷವಾದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಶಾಪಿಂಗ್ ಹೆಣ್ಮಕ್ಳಿಗೆ ತುಂಬಾನೇ ಇಷ್ಟ. ಶಾಪಿಂಗ್ ಮಾಡೋದು ಅಂದರೆ ಎಲ್ಲರೂ ಇಷ್ಟಪಟ್ಟು ಎಂಜಾಯ್ ಮಾಡ್ತಾರೆ. ಸೊ ಶಾಪಿಂಗ್ ಕುರಿತಂತೆ ವಿಶೇಷವಾದ ಮಾಹಿತಿ ಸುಹಾಸಿನಿಲಿ ಕೊಡ್ತಾ ಇದ್ವಿ. ಇವತ್ತು ಕೂಡ ಶಾಪಿಂಗ್ ಕುರಿತಂತೆ ವಿಶೇಷವಾದ ಮಾಹಿತಿ ಇದೆ. ಶಾಪಿಂಗ್ ಅಂದರೆ ನಾವು ಇವತ್ತು ಎಲ್ಲಿದ್ದೀವಿ, ಏನು ಶಾಪಿಂಗ್ ಮಾಡ್ತೀವಿ, ಬನ್ನಿ ನೋಡೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬಿತಾ. ನಾನಿವಾಗ ಸೀರೆ ಮಳಿಗೆಲಿದ್ದೀನಿ. CNS ಟೆಕ್ಸ್ಟೈಲ್ ಅವರ ದೊಡ್ಡ ಸೀರೆಯ ಮಳಿಗೆ ಇದೆ. ಸೊ ಇಲ್ಲಿ ವೆರೈಟಿ ಸೀರೆಗಳ ಕಲೆಕ್ಷನ್ಸ್ ಇದ್ದಾವೆ. ಸೀರೆ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಬೇಕೇ ಬೇಕು. ಸೀರೆ ನೀರಿಯರಿಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಸೊ ಸೀರೆ ಸೆಲೆಕ್ಷನ್ ಅಂತ ನಿಂತಾಗ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ತುಂಬ ವೆರೈಟಿ ಇರುತ್ತೆ, ಅಲ್ಲಿ ತುಂಬ ಡಿಸೈನ್ಸ್ ಎಲ್ಲ ಕೌಂಟ್ ಆಗುತ್ತೆ. ಬನ್ನಿ ಈ ವೆರೈಟಿ ಸೀರೆಗಳ ಬಗ್ಗೆ ಮಾತಾಡೋದಕ್ಕೆ ಅಂಗಡಿ ಮಾಲೀಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಏನೆಲ್ಲ ವೆರೈಟಿ ಸೀರೆಗಳು ಇದ್ದಾವೆ, ಈಗಿನ ಟ್ರೆಂಡ್ ಏನು ಅಂತ. ಸರ್, ವೆಲ್ಕಮ್ ಟು ದಿ ಶೋ. ಸೊ ಮೊದಲೇದಾಗಿ ಸೀರೆ ನಿಮ್ಮ ಅಂಗಡಿಲಿ ಸ್ಪೆಷಲ್ ಕಲೆಕ್ಷನ್, ನಿಮ್ಮ ಅಂಗಡಿ ವೆರೈಟಿ ಸೀರೆಗಳು ಅಂತನೋದಾದ್ರೆ ಏನು ವೆರೈಟಿ ಸೀರೆಗಳಿದಾವೆ ನಿಮ್ಮಲ್ಲಿ ಅಂತ? ನಮ್ಮಲ್ಲಿ ಎಲ್ಲ ವೆರೈಟಿ ಸೀರೆ ಸಿಗುತ್ತೆ ನಿಮಗೆ. ಆರ್ಡಿನರಿ ಸ್ಯಾರೀಸ್ ಡೈಲಿ ಯೂಸಿಂದ ಹಿಡಿದು ಬ್ರೈಡಲ್ ವೇರ್ವರೆಗೂ, ನಮ್ಮ ಮದುವೆ ಇರ್ಬೋದು, ಹಬ್ಬ ಇರ್ಬೋದು, ಶುಭ ಸಮಾರಂಭಗಳು ಯಾವುದೇ ಇರ್ಬೋದು, ಎಲ್ಲ ರೀತಿಯ ಸಮಾರಂಭಕ್ಕೂ ಬೇಕಾದಂಥ ಎಲ್ಲ ಸ್ಯಾರೀಸು ನಮ್ಮ ಹತ್ರ ಸಿಗುತ್ತೆ ನಿಮಗೆ. ಒಂದೇ ವೆರೈಟಿ ಅಂತ ಇಲ್ಲ, ಇದರಲ್ಲಿ ಭಾಳಷ್ಟು ವೆರೈಟಿಗಳು ಸಿಗುತ್ತೆ ನಿಮಗೆ. ಯಾವುದೇ ಒಂದು ಸಮಾರಂಭ ಹಬ್ಬ ಅಂದಾಗ ಸ್ವಲ್ಪ ಗ್ರ್ಯಾಂಡ್ ಸೀರೆಗೇನೆ ಹೋಗ್ತಾರೆ. ಸೊ ಜರಿ ಸೀರೆಗಳಿರ್ಬೋದು ಅಥವಾ ಕಾಂಜೀವರಂ ಸೀರೆಗಳಿರ್ಬೋದು. ಸೊ ಅದರಲ್ಲಿ ಏನೇನು ವೆರೈಟಿ ಇದ್ದಾವೆ ನಿಮ್ಮಲ್ಲಿ ಅಂತ? ಮದುವೆ ಮತ್ತು ಶುಭ ಸಮಾರಂಭ ಅಂದರೆ ಮೇಯ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಏನಂದರೆ ರೇಷ್ಮೆಯನ್ನೇ ಉಟ್ಕೋಬೇಕು ಅನ್ನೋದು ಒಂದು ಸಂಪ್ರದಾಯ ಮುಂಚೆಯಿಂದ, ಅದು ಶ್ರೇಷ್ಠ ಅಂತ. ಸೊ ಇದು ನಾವು ಈಗ ಇಲ್ಲಿ ಈ ನಮ್ಮ ಹತ್ರ ಇರೋ ಎಲ್ಲ ವೆರೈಟೀಸು ಇದು ರೇಷ್ಮೆಯಲ್ಲಿ ನಿಮಗೆ ಭಾಳ ವೆರೈಟೀಸ್ ಬರುತ್ತೆ. ಈಗ ಧರ್ಮಾವರಮು, ಮೊಳಕಾಲ್ಮೂರು, ಕಾಂಜೀವರಮು, ಉಪ್ಪಾಡ ಸಿಲ್ಕು, ಮತ್ತು ನಮ್ಮ ಬೆಂಗಳೂರಲ್ಲೇ ತಯಾರಾಗ್ತಕ್ಕಂಥ ಈ ಸಾಫ್ಟ್ ಸಿಲ್ಕ್ ಪ್ರಿಂಟೆಡ್ ಇರ್ಬೋದು, ಕ್ರೇಪ್ ಪ್ರಿಂಟೆಡ್ ಇರ್ಬೋದು, ಇಷ್ಟು ವೆರೈಟೀಸು ಇದರಲ್ಲಿ ನಮ್ಮ ರೇಷ್ಮೆಯಲ್ಲಿ ಬರುತ್ತೆ. ಆದರೆ ರೇಷ್ಮೆ ಎಲ್ಲ ಒಂದೇ, ತಯಾರಿಸೋ ವಿಧಾನ ಬೇರೆ ಬೇರೆ ಇರುತ್ತೆ. ಕ್ವಾಲಿಟಿ ಟೆಕ್ಸ್ಚರ್ ಎಲ್ಲ ಬೇರೆ ಬೇರೆ ಥರ ಇರುತ್ತೆ ನಿಮಗೆ. ರೇಷ್ಮೆ ಸೀರೆಗಳಿರ್ಬೋದು ಅಥವಾ ಸಿಲ್ಕ್ ಸಾರೀಸು, ಕಾಂಜೀವರಂ, ಆ ಥರ ಜರಿ ಸೀರೆಗಳಿಗೆಲ್ಲ ಹೆಂಗೆ ಬೇಡಿಕೆ ಜಾಸ್ತಿ ಇದೆಯಾ? ಹಬ್ಬ ಈ ಥರ ಒಂದು ಒಕೇಶನಲ್ಲಿ ನಮಗೇನಂದರೆ ಈ ಸಾಫ್ಟ್ ಸಿಲ್ಕ್ ಪ್ರಿಂಟೆಡು ಮತ್ತು ಈ ಆರಿ ವರ್ಕು, ಕಾತಾ ವರ್ಕು, ನೀಮ್ ಜರಿ, ಎಂಬ್ರಾಯ್ಡ್ರಿ, ಇದೆಲ್ಲ ಇವಾಗ ಲೇಟೆಸ್ಟ್ ಆಗಿ ಬಂದಿರೋದು. ಅದು ಪ್ಯೂರ್ ಸಿಲ್ಕೆ. ಈ ಥರದಲ್ಲಿ ನಮಗೆ ಜಾಸ್ತಿ ಮೂವ್ಮೆಂಟ್ ಇರುತ್ತೆ. ಸೊ ಏನು ವೆರೈಟಿ ಇದೆ ತೋರಿಸ್ಕೊಡ್ತೀರಾ? ಈಗ ನೀವು ಹಬ್ಬ ಅಂದರೆ ಈಗ ಹಬ್ಬಕ್ಕೆ ನೋಡಿ ಈ ಸೀರೆನೂ ಉಟ್ಕೊಳ್ಬೋದು. ಇದು ಸಿಲ್ಕ್ ಕಾಟನ್ ಅಂತ. ಕಾಟನ್ನು ನಿಮಗೆ ವೆಫ್ಟು ಸಿಲ್ಕ್ ಬರುತ್ತೆ, ವಾರ್ಪ್ ಏನಿರುತ್ತೆ ಅದರಲ್ಲಿ ಕಾಟನ್ ಬರುತ್ತೆ. ಸೊ ನೋಡೋಕ್ಕೆ ಇದು ನಿಮಗೆ ರೇಷ್ಮೆ ಸೀರೆ ಥರನೇ ಇರುತ್ತೆ. ಬಟ್ ಆದರೆ ಇದರಲ್ಲಿ ರೇಷ್ಮೆನೂ ಇರುತ್ತೆ. 80% ಪ್ಯೂರ್ ಸಿಲ್ಕ್ ಇರುತ್ತೆ. ಇನ್ನು ಒಂದು 20% ಏನಿದೆ ಅದು ತುಂಬಾ ಲೈಟ್ ವೇಟ್ ಇರುತ್ತೆ. ಮತ್ತೆ ಇದು ಫ್ರಿಲ್ಸ್ ಎಲ್ಲ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಏನು ರೇಷ್ಮೆಲಿ ಏನು ಡಿಸೈನ್ ಬರುತ್ತೆ ಅದೇ ಡಿಸೈನ್ನ ಮಾಡಿರ್ತಾರೆ ಇದರಲ್ಲಿ. ಬಟ್ ಇದೇನಂದ್ರೆ ಇದು ಪವರ್ ಲೂಮಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ಇದೇ ಥರದಲ್ಲಿ ನಿಮಗೆ ಇದು ಪ್ಯೂರ್ ಸಿಲ್ಕ್ ಕಾಟನ್ ಅಂತ ಬರೋದಂದ್ರೆ ಗದ್ವಾಲಲ್ಲಿ ಬರುತ್ತೆ. ಅದು ಗದ್ವಾಲ್ ಸ್ಪೆಷಾಲಿಟಿನೇ. ಅದು ಏನಂದರೆ ಇವಾಗ ನೋಡಿ ಸಿಲ್ಕ್ ಇದನ್ನ ನಾವು ಪವರ್ಲೂಮಲ್ಲಿ ತಯಾರಿಸ್ತೀವಿ. ಇದು ಗದ್ವಾಲ್, ನಮ್ಮ ಆಂಧ್ರ ಪ್ರದೇಶದ ಗದ್ವಾಲಲ್ಲಿ ತಯಾರಾಗೋ ಸೀರೆ. ಇದು ಹ್ಯಾಂಡ್ಲೂಮಲ್ಲೇ ತಯಾರು ಮಾಡ್ತಾರೆ. ಪ್ರತಿಯೊಂದು ನಿಮ್ಗೆ ಏನಿರುತ್ತೆ ಇದೆಲ್ಲ ಟರ್ನಿಂಗ್ ಇರುತ್ತೆ. ಕೈಯಲ್ಲೇ ಕೆಲಸ ಮಾಡಿ ಈ ಸೀರೆನ ತಯಾರಿಸ್ತಾರೆ. ಏನು ಗದ್ವಾಲ ಸ್ಪೆಷಾಲಿಟಿ ಏನಂದ್ರೆ ನೋಡಿ, ಹ್ಯಾಂಡ್ಲೂಮ್ ಅಂದ್ರೆ ಹೆಚ್ಚು ಕಡಿಮೆ ಎಲ್ಲ ಸೀರೆನೂ ಕೈಮಗ್ಗದಲ್ಲೇ ಟ್ರೆಡಿಷನಲ್ ಆಗಿರುತ್ತೆ. ಇದರಲ್ಲಿ ಬಾರ್ಡರ್ ಆಗಲಿ, ನಿಮ್ಗೆ ಇದರಲ್ಲಿ ಇರತಕ್ಕಂಥ ಒಂದು ಪಲ್ಲು, ಇದೆಲ್ಲ ವಿಶೇಷವಾಗಿ ಬೇರೆ ಸೀರೆಗಿಂತ ಡಿಫ್ರೆಂಟ್ ಆಗೇ ಇರುತ್ತೆ. ಗದ್ವಾಲದಲ್ಲಿ ಏನು ವೆರೈಟೀಸ್ ಇರ್ತಾವ? ಗದ್ವಾಲಲ್ಲಿ ವೆರೈಟೀಸ್ ಏನಿಲ್ಲ. ಗದ್ವಾಲ್ ಸಿಲ್ಕ್ ಅಂತ ಬರುತ್ತೆ, ಅದ್ರಲ್ಲಿ ರೇಂಜ್ ಬರುತ್ತೆ. ಕಡಿಮೆ ರೇಂಜ್ ಇಂದ ಇರೋದು ನೀವು ಕಾಸ್ಟ್ಲಿ ರೇಂಜ್ ವರೆಗೂ ಬರುತ್ತೆ ನಿಮ್ಗೆ. ಸಾಮಾನ್ಯವಾಗಿ ಹೇಳಿದ್ರಿ ಕಾಂಜೀವರಂ ಸೀರೆ ಇರ್ಬೋದು ಅಥವಾ ಮೊಳಕಾಲ್ಮೂರು ಸೀರೆ ಇರ್ಬೋದು, ಆಯಾ ಪ್ರದೇಶದ ಗೊತ್ತಾಗ್ಬಿಡುತ್ತೆ. ಗದ್ವಾಲ ಸೀರೆ ಇದೆ ಅಂತ ಗದ್ವಾಲ ಸೀರೆ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಇವಾಗ ಮಸಾಲೆ ದೋಸೆ ಅಂಗಡಿಯಲ್ಲಿ ಫೋಲ್ಡ್ ಮಾಡಿರ್ತಾರಲ್ಲ ಹೋಟ್ಲಲ್ಲಿ, ಅದೇ ತರ ಇರೋದೊಂದು ಫೋಲ್ಡ್ ವ್ಯತ್ಯಾಸವಾಗಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಪ್ಯೂರ್ ಗದ್ವಾಲ. ಓಕೆ. ಸೊ ಬೇರೆ ಯಾವುದಿದೆ ವೆರೈಟಿ? ಬೇರೆ ವೆರೈಟೀಸ್ ಇದು ಡೈಲಿ ಯೂಸ್ ಮಾಡ್ಬೋದು. ಇದು ಪ್ಯೂರ್ ಸಿಲ್ಕೆ. ಸಾಫ್ಟ್ ಸಿಲ್ಕಲ್ಲಿ ಇದು ಪ್ರಿಂಟೆಡ್. ಇದು ನಮ್ಮ ಬೆಂಗಳೂರಲ್ಲೇ ತಯಾರಾಗೋ ಬಟ್ಟೆ ಮೇಲೆ, ನಮ್ಮ ಬೆಂಗಳೂರಲ್ಲಿ ಇರ್ಬೋದು ಇಲ್ಲ ಬೇರೆ ಕಡೆ ಇರ್ಬೋದು, ಪ್ರಿಂಟ್ ಎಲ್ಲ ಬೇರೆ ಕಡೆ ಆಗುತ್ತೆ, ಬಟ್ಟೆ ಮಾತ್ರ ಬೆಂಗಳೂರಲ್ಲೇ ತಯಾರಾಗುತ್ತೆ ಇದು. ಸೊ ಇದು ನಿಮಗೆ ಎನಿ ಒಕೇಶನ್ ಯೂಸ್ ಮಾಡ್ಬೋದು. ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಯೂಸ್ ಮಾಡ್ಬೋದು. ಸಾಫ್ಟ್ ಆಗಿರುತ್ತೆ. ಪ್ಲಸ್ ನೀವು ಈಗ
ಆಫೀಸ್ ವೇರ್ಗೂ ಯೂಸ್ ಮಾಡ್ಬೋದು. ಸಣ್ಣ ಪುಟ್ಟ ಫಂಕ್ಷನ್ ಇದ್ರೆ, ನಾಮಕರಣ ಇರ್ಬೋದು, ಇನ್ನೊಂದು ಮನೇಲಿ ಏನಾದರೂ ಸಣ್ಣ ಪುಟ್ಟ ಸಮಾರಂಭಗಳ ಅದರಲ್ಲಿ ಎಲ್ಲದರಲ್ಲೂ ನೀವು ಇದು ಯೂಸ್ ಮಾಡ್ಬೋದು ಅಂತಂದ್ರೆ. ಓಕೆ, ಇದೇ ತುಂಬಾನೇ ಗ್ರ್ಯಾಂಡ್ ಆಗಿರುವಂತ ಸೀರೆ ಅಂತಾನೆ ಹೇಳ್ಬೋದಲ್ವಾ? ಹೌದು, ಇದು ಪ್ಯೂರ್ ಸಿಲ್ಕ್ ಬ್ರೊಕೇಡ್ ಸ್ಯಾರಿ ಬರುತ್ತೆ. ಓಕೆ, ಬ್ರೊಕೇಡ್ ಸ್ಯಾರಿಯಲ್ಲಿ ಇದೇನು ನೀವು ವರ್ಕ್ ನೋಡ್ತಾ ಇದ್ದೀರಾ, ಇದೆಲ್ಲ ವರ್ಕು ಕಲ್ಕತ್ತಾ ಅಲ್ಲಿ ನಾವು ಮಾಡಿಸೋದು ಹ್ಯಾಂಡ್ ವರ್ಕ್. ಇದೇ ನಮ್ಮ ಬೆಂಗಳೂರಲ್ಲಿ ಮಾಡಿಸ್ಬೋದು, ಬಟ್ ನಮ್ಮ ಬೆಂಗಳೂರಲ್ಲಿ ಏನಂದ್ರೆ ಹ್ಯಾಂಡ್ ವರ್ಕ್ ಏನಿದೆ ಕಾಸ್ಟ್ ತುಂಬಾ ಜಾಸ್ತಿ ಬರುತ್ತೆ. ಕಲ್ಕತ್ತಾದಲ್ಲಿ ಇದು ಲೇಬರ್ ಕಡಿಮೆ ಇರೋದ್ರಿಂದ ನಾವು ಗ್ರಾಹಕರಿಗೆ ಒಂದು ಒಳ್ಳೆ ಬೆಲೆಯಲ್ಲಿ, ರೀಸನಬಲ್ ಬೆಲೆಯಲ್ಲಿ ನಾವು ತುಂಬಾ ವರ್ಕ್ ಜಾಸ್ತಿ ಇರೋ ಅಂತ ಒಂದು ಸೀರೆನ ಕೊಡ್ಬೋದು ನಾವು. ತುಂಬಾ ಸಿಕ್ಕಾಪಟ್ಟೆ ವರ್ಕ್ ಇದೆ ಅಲ್ವಾ ಇದು? ಅಂದ್ರೆ ಸೀರೆ ಪೂರ್ತಿ ವರ್ಕ್. ಇದು ನಿಮ್ಗೆ ಜರ್ದೋಶ್ ಇದೆ, ಕುಂದನ್ ಇದೆ, ಬೀಡ್ಸ್ ಎಲ್ಲ ಮಿಕ್ಸ್ ಮಾಡಿ ಒಂದು ವರ್ಕ್ ಮಾಡಿಸಿದೀವಿ ನಾವು. ಜಾಸ್ತಿ ಅಂದ್ರೆ ಈ ಜರ್ದೋಶಿ ವರ್ಕ್ ಅನ್ನೋದು ಇದು ನಮ್ಮ ರಿಸೆಪ್ಷನ್ಗೆ ಜಾಸ್ತಿ ತಗೊಳ್ತಾರೆ ಸ್ಯಾರೀಸ್ ಇದೆಲ್ಲ. ಸೊ ಇದರಲ್ಲಿ ವೆರೈಟಿ ಕಲರ್ಸ್ ಎಲ್ಲ ಇದೆ. ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಸಿಗುತ್ತೆ ನಿಮಗೆ, ಬೇರೆ ಬೇರೆ ವೆರೈಟೀಸ್. 10,000 ರೇಂಜ್ ಇಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಇದು 40,000ವರೆಗೂ ನಿಮಗೆ ಇದರಲ್ಲಿ ರೇಂಜ್ ಸಿಗುತ್ತೆ ನಿಮಗೆ. ಓಕೆ, ರಿಸೆಪ್ಷನ್ಸ್ಗೆಲ್ಲ ಒಳ್ಳೆ ಒಂದು ಗ್ರ್ಯಾಂಡ್ ಕಲೆಕ್ಷನ್ ಅಂತಾನೆ ಹೇಳ್ಬೋದು ಅಲ್ವಾ? ಸೊ ವೀಕ್ಷಕರೇ, ಸೀರೆಗಳು ಅಂತಂದಾಗ ನಾನು ಹೇಳಿದೆ ಟ್ರೆಡಿಷನಲ್ ಲುಕ್ ಬೇಕು, ಗ್ರ್ಯಾಂಡ್ ಆಗಿರಬೇಕು, ಹಾಗೆಯೇ ಫಂಕ್ಷನ್ ಇರ್ಬೋದು, ಮದುವೆ ಇರ್ಬೋದು, ಶುಭ ಕಾರ್ಯಗಳಿಗೆಲ್ಲ ಬೇಕು ಅನ್ನೋರಿಗೆ ಸೊ ಬೆಸ್ಟ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ವೆರೈಟಿ ಜರಿ ಸೀರೆಗಳಿದ್ದಾವೆ, ಕಾಂಜಿವರಂ ಇರ್ಬೋದು, ಬೇರೆ ಬೇರೆ ಜರಿ ಸೀರೆಗಳು, ಅದ್ರ ಜೊತೆಗೆ ಕಾಟನಲ್ಲೂ ಕೂಡ ಸ್ವಲ್ಪ ಸಿಲ್ಕ್ ಮಿಕ್ಸ್ಡ್ ಇರುವಂಥ ವೆರೈಟಿ ಸೀರೆಗಳು ಇಲ್ಲಿದ್ದಾವೆ ಅಂತಲೇ ಹೇಳ್ಬೋದು. ಸೊ ಇನ್ನೂ ಸೀರೆಗಳು ಅಂದಾಗ ಅಲ್ಲಿ ವೆರೈಟಿ ತುಂಬಾ ಇದ್ದೇ ಇರುತ್ತೆ. ಅದೆಲ್ಲ ಏನಂತ ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.